ನಮಸ್ಕಾರಗಳು. ನಾನು ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ನಾವು ಐವರು ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸಿನ ಸದಸ್ಯರು ಇವತ್ತಿನ ಒಂದು ದಿನದ ಡೇ ಔಟಿಗಾಗಿ ಹೊರಟಿದ್ದೇವೆ. ಬೆಳಿಗ್ಗೆ ಕುಳಾಯಿಯಲ್ಲಿರುವ ಶಂಕರ ಭವನದಲ್ಲಿ ಟಿಫಿನ್ ಮುಗಿಸಿ ನಮ್ಮ ಪಯಣ ಸಾಗಿತ್ತು ಮಲೆನಾಡಿನ ಕಡೆಗೆ. ಸುಂದರವಾದ ಪಯಣ, ಸುತ್ತಲೂ ಹಸಿರು, ತಂಪಾದ ಎಸಿ, ಅತ್ಯುತ್ತಮವಾದ ಗಾಡಿ, ಇನ್ನೇನು ಬೇಕು. ನಮ್ಮ ಈ ದಿನದ ಸುಂದರ ಪಯಣ ಸಾಗಿತು. ವಾವ್, ಇಟ್ ಈಸ್ ಎ ಮೆಮೊರೇಬಲ್ ಜರ್ನಿ. ಟ್ರಾವೆಲ್ ಇಟ್ ಸೆಲ್ಫ್ ಈಸ್ ಎ ಪ್ರೆಷಿಯಸ್ rather than the destiny. This is the truth we observed in today's travel. ಬಹಳ ಚೆನ್ನಾಗಿತ್ತು ನಮ್ಮ ಪ್ರಯಾಣ. ನೋಡಿ, ನಾವು ನಿಮ್ಮನ್ನು ಒಂದು ಕಡೆಗೆ ಕರೆದುಕೊಂಡು ಹೋಗುತ್ತಾ ಇದ್ದೇವೆ. ನೀವು ಕಾಯುತ್ತೀರಲ್ಲ, ಈಗ ನೋಡ್ತಾ ಇರಿ. ಈಗ ಇನ್ನೇನು ಬಂದೇ ಬಿಡ್ತು. ನಾವು ಕುದುರೆಮುಖದ ನ್ಯಾಷನಲ್ ಪಾರ್ಕಿನ ಜಂಗಲನ್ನು ದಾಟಿ ಕಳಸಕ್ಕೆ ಹೋಗುವಂತಹ ರೋಡಲ್ಲಿ ಹೋಗ್ತಾ ಇದ್ದೇವೆ. ಬಸ್ರಿ ಕಲ್ಲು ಹೇಳುವಂತಹ ಜಾಗದಲ್ಲಿ ಒಂದು ಟೀ ಬ್ರೇಕ್. ಬಸ್ರಿ ಮರದ ಕೆಳಗಡೆ ರಾಜನ ಕಾಲದ ಶಾಸನವೇನೋ ಸಿಕ್ಕಿತ್ತಂತೆ, ಅದಕ್ಕೆ ಬಸ್ರಿ ಕಲ್ಲು ಎಂದು ಹೆಸರು ಬಂದಿತ್ತಂತೆ. ಹಾಗೆ ಅಲ್ಲಿ ಒಂದು ಟೀ ಬ್ರೇಕ್ ತೆಗೆದುಕೊಂಡು ಸ್ವಲ್ಪವೇ ಮುಂದೆ ಹೋದಾಗ ನಾವು ತಲುಪಿದೆವು ಟುಡೇಸ್ ಡೆಸ್ಟಿನೇಷನ್, ದಟ್ ಈಸ್ ಸೈಲೆಂಟ್ ವ್ಯಾಲಿ ರಿಸಾರ್ಟ್. ಈ ರಿಸಾರ್ಟಿನ ಬಗ್ಗೆ ನಿಮಗೆ ಹೇಳಲೇಬೇಕು. ಇದೊಂದು ಬ್ಯೂಟಿಫುಲ್ ರಿಸಾರ್ಟ್. ಎಕ್ಸಾಕ್ಟ್ಲಿ 75 ಕಿಲೋಮೀಟರ್ ಫ್ರಮ್ ಮ್ಯಾಂಗ್ಳೂರ್. ಬನ್ನಿ ನೋಡೋಣ ಈ ರಿಸಾರ್ಟ್ ಹೇಗಿದೆ ಅಂತ. ಈ ಸೈಲೆಂಟ್ ವ್ಯಾಲಿ ರಿಸಾರ್ಟ್ ರೋಡಿನ ಪಕ್ಕದಲ್ಲೇ ಇದೆ. ಇಲ್ಲಿ ಬಂದಾಗ ದೊಡ್ಡದಾದ ಆಸ್ಥೆಟಿಕ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತಿರುವಂತಹ ಒಂದು ಎಂಟ್ರೆನ್ಸ್. ಈ ಸೈಲೆಂಟ್ ವ್ಯಾಲಿ ರಿಸಾರ್ಟಲ್ಲಿ ನಮಗೆ ಮುಂದೆ ಇನ್ನೂ ಒಂದು ತಿಂಗಳಿನಲ್ಲಿ ಬರಲಿರುವಂತಹ ಲಯನ್ಸ್ ಪಿಕ್ನಿಕ್ಕಿಗೆ ಸೈಟ್ ವಿಸಿಟ್ ಮಾಡುವುದಿತ್ತು. ಅದಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ನೀವು ನಮ್ಮ ಜೊತೆ ನೋಡಿ ಈ ಬ್ಯೂಟಿಫುಲ್ ರಿಸಾರ್ಟ್ ಹೇಗಿದೆ ಅಂತ. ಲೆಟ್ ಅಸ್ ಎಕ್ಸ್ಪ್ಲೋರ್. ಎಂಟ್ರೆನ್ಸ್ನಲ್ಲಿ ಸಣ್ಣದಾದ ಪುಟ್ಟದಾದ ಒಂದು ರಿಸೆಪ್ಷನ್ ಕೌಂಟರ್. ಇಲ್ಲಿ ನಮಗೆ ವೆಲ್ಕಮ್ ಡ್ರಿಂಕ್ ಇತ್ತು, ಪುನಾರ್ಪುಳ್ಳಿ ಜ್ಯೂಸ್. ಅದನ್ನು ಕುಡಿದ್ಬಿಟ್ಟು ಎಷ್ಟು ರೂಮುಗಳು ಅವೈಲೇಬಲ್ ಇದೆ, ರೂಮುಗಳು ಹೇಗಿದೆ ಅಂತ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಇದು ಮೊದಲನೆಯ ಹಂತದಲ್ಲಿ ಇರುವಂತಹ ರೂಮು. ಈ ರೂಮಿನಲ್ಲಿ ಸ್ಪೇಷಿಯಸ್ ಇತ್ತು, ಗಾಳಿ ಬೆಳಕಿತ್ತು, ತ್ರಿಬಲ್ ಶೇರಿಂಗ್ ಅಂದರೆ ಒಂದು ಕಪಲ್ ಪ್ಲಸ್ ಎಕ್ಸ್ಟ್ರಾ ಒಂದು ಬೆಡ್, ಈ ಥರ ಬೆಡ್ ಫೆಸಿಲಿಟಿ ಇತ್ತು. ಒಂದು ಬಿಲ್ಡಿಂಗ್ನಲ್ಲಿ ಒಟ್ಟು 4 ಇಂತಹ ರೂಮ್ಗಳಿತ್ತು. ಇಂತಹ ಬಿಲ್ಡಿಂಗನ್ನು ನೋಡ್ತಾ ನಾವು ಕೆಳಗೆ ಹೋಗ್ತಾ ಇದ್ದೇವೆ. ನೋಡಿ, ಇದು ಕೆಳಗೆ ಹೋಗುವಂತಹ ಪ್ಲೇಸ್. ಇಲ್ಲಿ ಬಹಳ ಗಾಳಿ ಬೀಸ್ತಾ ಇದೆ. ಇದು ಒಂಥರ ವಿಲ್ಲಾ ಥರದ ಮನೆಗಳಿದ್ದು, ಪ್ರತಿ ಮನೆಯು ಬೇರೆ ಬೇರೆ ನಂಬರ್ ಆಫ್ ಬೆಡ್ಸಿನ ಫೆಸಿಲಿಟಿ ಇದೆ. ಇದು ನೋಡಿ, ಸ್ವಲ್ಪ ದೊಡ್ಡದಾದ ರೂಮು. ಇದರಲ್ಲಿ 4 ಬೆಡ್ಸ್ ಹಾಕಬಹುದು, ಅಂದರೆ 2 ಕಿಡ್ಸ್ ಆ್ಯಂಡ್ ಫ್ಯಾಮಿಲಿ ಬರೋದಾದರೆ ಅಂಥದ್ದು. ಇದು ಬ್ಯೂಟಿಫುಲ್ ಡೈನಿಂಗ್ ಏರಿಯಾ. ದ ಪಾತ್ ಟು ಗೋ ಡೌನ್. ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಾ ಇದೆ. ನೋಡಿ, ಇದು ಡೈನಿಂಗ್ ಏರಿಯಾ. ಸ್ವಲ್ಪ ಆಸ್ಥೆಟಿಕ್ ಆಗಿ ಬ್ಯೂಟಿಫುಲ್ ಆಗಿ ಕಾಣುವಂತೆ ಅರೇಂಜ್ ಮಾಡಿದ್ದಾರೆ. ನಮಗೆ ಅಂದರೆ ವಿ ನೀಡ್ ಎ ಪ್ಲೇಸ್ ಟು ಸ್ಟೇ ಟುಗೆದರ್ 40 ಮೆಂಬರ್ಸ್ ಆ್ಯಂಡ್ ಆಲ್ಸೋ ಎ ಪಾರ್ಟಿ ಹಾಲ್ ವಿ ನೀಡ್ ಟು ಕಂಡಕ್ಟ್ ಮೀಟಿಂಗ್ ಆಫ್ ಲಯನ್ಸ್ ಕ್ಲಬ್. ಸೊ ನಾವೀಗ ಅದಕ್ಕೆ ಬೇಕಾಗಿ ಮ್ಯಾಂಗ್ಳೂರಿನಿಂದ ಡ್ರೈವ್ ಮಾಡಿ ಇಲ್ಲಿಗೆ ರೀಚ್ ಆಗಿದ್ದೇವೆ. ದಿಸ್ ಈಸ್ ಸೈಲೆಂಟ್ ವ್ಯಾಲಿ ರಿಸಾರ್ಟ್, ದಟ್ ಈಸ್ ನಿಯರ್ ಟು ಕಳಸ. ಈ ಸೈಲೆಂಟ್ ವ್ಯಾಲಿ ರಿಸಾರ್ಟ್ನಿಂದ ಕಳಸಕ್ಕೆ 4 ಕಿಲೋಮೀಟರ್ ಇದೆ. ಕಳಸ ಪಟ್ಟಣದಿಂದ 4 ಕಿಲೋಮೀಟರ್ ಮೊದಲಾಗಿ ಈ ಸೈಲೆಂಟ್ ವ್ಯಾಲಿ ರಿಸಾರ್ಟ್ ನಿಮಗೆ ಕಾಣಸಿಗಬಹುದು.
ನೋಡಿ. ಅದರಲ್ಲಿ ಹೀಗೆ ಸ್ವಲ್ಪ ಕಾಮಿಡಿ ಅದು ಇದು ಮಾಡುತ್ತಾ ನೋಡಿ, ಅಲ್ಲೊಂದು ಗೆರಿಲ್ಲನ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ. ಅದು ನಮಗೆ ಭಾರಿ ಕಾಮಿಡಿ ಆಯಿತು. ಹಾಗೆ ಸ್ವಲ್ಪ ಫೋಟೋ ಕ್ಲಿಕ್ಕಿಸಿಕೊಂಡೆವು. ಹಾಗೆ ಜಾಲಿಯಾಗಿ ಟೈಮ್ ಪಾಸ್ ಮಾಡಿದೆವು. ಈ ಎಲ್ಲ ಕಟ್ಟಡಗಳು ಒಂಥರ ಯುನೀಕ್ ಆಗಿ ಡಿಫ್ರೆಂಟ್ ಆಗಿತ್ತು. ಓಪನ್ ಸ್ಪೇಸ್ ತುಂಬ ಇದೆ ಇಲ್ಲಿ ನಮಗೆ ಗೇಮ್ಸ್ ಅಂಥದ್ದೆಲ್ಲ ಮಾಡ್ತಿದ್ರೆ ಬೇಕಾದಷ್ಟು ಪ್ಲೇಸ್ ಇದೆ. ಹಾಗೆ ವಿಲ್ಲಾದ ಕಡೆಗೆ ಹೋಗುತ್ತಿದ್ದೇವೆ ನೋಡಿ. ಇದೆಲ್ಲ ಒಂದು ವಿಲ್ಲಾದಲ್ಲಿ ಟೋಟಲ್ 4 ಫ್ಯಾಮಿಲಿ ರೂಮ್ಸ್ ಆರ್ ಅವೈಲೇಬಲ್. ಈ ಥರದ ರೂಮ್ಸ್ ಕೂಡ ಅವೈಲೇಬಲ್ ಇದೆ ನೋಡಿ. 2 ಫ್ಯಾಮಿಲಿ 1 ಹಾಲ್, ಆ ಥರ ಇರುವಂತಹ ಫೆಸಿಲಿಟಿ ಇರುವಂತಹ ರೂಮ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಆಲ್ ಆರ್ ಡಿಫರೆಂಟ್ ಟೈಪ್ಸ್ ಆ್ಯಂಡ್ ಕ್ಯಾಟಗರಿ ರೂಮ್ಸ್ ಆರ್ ಅವೈಲೇಬಲ್ ಹಿಯರ್. ಇಲ್ಲಿ ಮಾತಾಡ್ತಾ ಹೇಳಿದ್ರಲ್ಲಿ ಕಿಯಾ ಕಂಪನಿಯವರು 200 ಮೆಂಬರ್ಸ್ ಬಂದಿದ್ದರು, ನಾವು ಅಕಾಮಡೇಟ್ ಮಾಡಿದ್ವಿ ಅಂತ. ಸೋ ಮೆನಿ ಗೇಮ್ಸ್ ಏರಿಯಾ ಅವೈಲೇಬಲ್ ಇದೆ. ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಜಾರುಬಂಡಿ ಅಂಥದ್ದೆಲ್ಲ ಇದೆ. ಹಾಗೆ ಸ್ವಲ್ಪ ರೋಪ್ ಪಾತ್ ಅಂಥದ್ದೆಲ್ಲ ಇದೆ. ಹೀಗೆ ನೋಡ್ತಾ ನಾವೆಲ್ಲ ಅಲ್ಲೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿದೆವು. ದೀಸ್ ಆರ್ ಆಲ್ ಗುಡ್ ಅಕಾಮಡೇಟಿವ್ ಆ್ಯಸ್ ವೆಲ್ ಆಸ್ ಸ್ಪೇಷಿಯಸ್. ಒಂದು ವಿಲ್ಲದಿಂದ ಒಂದು ವಿಲ್ಲಕ್ಕೆ ಅಲ್ಲಿ ಸ್ವಲ್ಪ ಪ್ಲೇಸಸ್ ಇದ್ದು ಎಲ್ಲ ಒಂಥರ ಇಂಡಿವಿಜುವಲ್ ಯೂನಿಟಿನ ಹಾಗೆ ಮಾಡಿದ್ದಾರೆ. ಇದು ನನಗೆ ಸ್ವಲ್ಪ ಇಷ್ಟವಾಯಿತು. ರೂಮ್ಸ್ ಆಲ್ಸೋ ವೆಲ್ ಎಕ್ವಿಪ್ಡ್. We are entering into the dining area of the Silent Valley Resort. They have arranged a very good buffet for the guests. It's very nice. They have here green salad, chapati, then gravy, dal, then mixed veg, long beans palya, ghee rice, curd, then all this. Then they have rice, rasam, papad and kheer, shavige baat, paisam, everything is there. Buttermilk is there. And chicken kebab and chicken gravy. So very nice, sumptuous buffet is there. So we can all enjoy the food around here. This is the view of the resort. There are very beautiful villas where we are going to stay. You can see the swimming pool, and then there are various games activities. And here we are sitting. This is the dining area. It is also in 2 steps. It is a very fantastic arrangement. So our this resort visit committee, is it good for our picnic? Yes. Yeah, thank you very much. After visiting this Silent Valley Resort, we moved towards the ಕಳಸಾ ಟೌನ್. ಕಳಸಾ ಪಟ್ಟಣದಿಂದ 1 ಕಿಲೋಮೀಟರ್ ದೂರದಲ್ಲಿ ಹರಿಯುವಂತಹ ಭದ್ರಾ ನದಿಗೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ದರು. ಅದೊಂದು ಬ್ಯೂಟಿಫುಲ್ ಲೊಕೇಶನ್. ಅಲ್ಲಿಗೆ ಹೋಗೋಣವೆಂದು ನಾವು ಹೋದೆವು. ನೋಡಿ, ಆ ಬ್ಯೂಟಿಫುಲ್ ಲೊಕೇಶನ್ ಯು ಕ್ಯಾನ್ ಸಿ ಹಿಯರ್.
We had a lot of fun there, enjoyed. ಅಲ್ಲಿಂದ ಮುಂದೆ ಇತಿಹಾಸ ಪ್ರಸಿದ್ಧ ಕಳಸೇಶ್ವರ ದೇವಸ್ಥಾನ 1ನೇ ಶತಮಾನದಲ್ಲಿ ಕಟ್ಟಿದಂತಹ ಈ ದೇವಸ್ಥಾನ ಶಿವನಿಗೆ ಸಂಬಂಧಪಟ್ಟದ್ದು, ಬಹಳ ಪುರಾತನವಾದದ್ದು. ಇಲ್ಲಿಯ ವಿಶೇಷ ನೋಡಿ, ಇಲ್ಲಿ 2 ದೀಪಸ್ತಂಭ, ಅದು ಇಲ್ಲಿ ಮಾತ್ರನೇ ಇದೆ. ಇದು ನೋಡಿ ನಮ್ಮ ಮಠದಿಂದ ಮಾಡಿಸಿದ್ದು ನೋಡಿ, ಶ್ರೀಮದ್ ರಾಮಚಂದ್ರಾಪುರ ಮಠದ ಅವಿಚ್ಛಿನ್ನ ಪರಂಪರೆಯ 36ನೇ ಪೀಠಾಧೀಶ್ವರರಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರ ದಿವ್ಯಾಸ್ತದಿಂದ ಲೋಕಾರ್ಪಣೆ. ಇದು ಶಿವಪಾರ್ವತಿಯರ ಮದುವೆ ನಡೆದಾಗ ಎಲ್ಲರೂ ಕೈಲಾಸಕ್ಕೆ ಹೋಗಿ ಅಲ್ಲಿ ಭೂಮಿ ಭಾರವಾದಾಗ ಅಗಸ್ತ್ಯ ಋಷಿಗಳನ್ನು ದಕ್ಷಿಣಕ್ಕೆ ಕಳಿಸಿ ಸಮತೂಕವಾಗುವಂತೆ ಮಾಡಿರುವಂತಹ ಜಾಗ. ಹಾಗೆ ಅಗಸ್ತ್ಯ ಮಹಾಮುನಿಗಳಿಗೆ ದಿವ್ಯ ದೃಷ್ಟಿಯಾಗಿ ಅವರು ಶಿವಪಾರ್ವತಿಯರ ಮದುವೆಯನ್ನು ಇಲ್ಲಿಂದಲೇ ನೋಡಿದರು ಎಂದು ಇಲ್ಲಿಯ ಕತೆ, ಪುರಾಣ ಕತೆ ಹೇಳುತ್ತದೆ. ಹಾಗೆ ಅಗಸ್ತ್ಯ ಮಹಾಮುನಿಗಳು ಸ್ಥಾಪಿಸಿದಂತಹ ಶಿವಲಿಂಗ ಈ ಕಳಸೇಶ್ವರ ದೇವಾಲಯ. ಇಲ್ಲಿಯ ಶಿವಲಿಂಗ ಕಳಸದ ರೂಪದಲ್ಲಿದ್ದುದರಿಂದ ಅದಕ್ಕೆ ಈ ಹೆಸರು ಬಂದಿದೆ ಎಂದು ಇಲ್ಲಿಯ ಇತಿಹಾಸ ಹೇಳುತ್ತದೆ. ಹೋದ ದಾರಿಯಲ್ಲಿ ಮರಳಿ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುತ್ತಾ ಸುಂದರ ಸಂಗೀತವನ್ನು ಕೇಳುತ್ತಾ ನಾವು ನಡೆದೆವು ನಮ್ಮ ದಕ್ಷಿಣ ಕನ್ನಡದ ಮಂಗಳೂರಿನ ಕಡೆಗೆ. ಬರುವಾಗ ಮುಲ್ಕಿಯಲ್ಲಿ ನೋಡಿ ಬಪ್ಪನಾಡು ದೇವಿಯ ಶಯನೋತ್ಸವದ ಲೈಟಿಂಗ್ ನೋಡ್ತಾ ನಾವು ಇವತ್ತಿನ ಪ್ರಯಾಣವನ್ನು ಮುಗಿಸಿದ್ದೆವು. ನೋಡಿದ್ದಕ್ಕಾಗಿ ಧನ್ಯವಾದಗಳು. ತಿಂಗಳು ಅಲ್ಲಿ ನಡೆಯುವ ನಮ್ಮ ಲಯನ್ಸ್ ಪಿಕ್ನಿಕ್ಕಿನ ವಿಡಿಯೋ ಹಾಕುತ್ತೇನೆ, ಕಾಯುತ್ತೀರಿ. ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.